ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ರೆ ಕನ್ನಡ ಲೇಡೀಸ್ ಟೈಲರ್. ಇದು 4 ಡಾಟ್ ಬ್ಲೌಸ್ ಸೀರೀಸ್ನಲ್ಲಿ 6ನೇ ವೀಡಿಯೋ. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ದು ಲೈನಿಂಗ್ ಮೇಲೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈಗ ಈ ವಿಡಿಯೋದಿಂದ ಫ್ರಂಟ್ ಸೈಡ್ ಪಾರ್ಟ್ ಇರುತ್ತೆ. ಫಸ್ಟ್ ನಿಮಗೆ ಫ್ರಂಟ್ ಸೈಡ್ ಪಾರ್ಟ್ ಮತ್ತು ಕ್ರಾಸ್ ಬೆಲ್ಟು ಥಿಯರಿ ಕ್ಲಾಸಸ್ಸು ಈ ವಿಡಿಯೋದಲ್ಲಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಪೇಪರ್ ಕಟಿಂಗ್ ಇರುತ್ತೆ. ಅದಾದ ನಂತರ ಆ ನೆಕ್ಸ್ಟ್ ವೀಡಿಯೋದಲ್ಲಿ ಲೈನಿಂಗ್ ಮೇಲೆ ಕಟಿಂಗ್ ಮಾಡಿ ತೋರಿಸ್ತೀನಿ. ಒಂದು ಆರ್ಡರ್ ವೈಸ್ ಇರುತ್ತೆ. ಗಣೇಶನ ಹಬ್ಬ ಇದ್ದ ಕಾರಣ ಒಂದು 3-4 ದಿನ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸೊ ಇನ್ನು ಮುಂದೆ ಕಂಟಿನ್ಯೂಷನ್ ಇರುತ್ತೆ. ನಿಮಗೆ ರೆಗ್ಯುಲರಾಗಿ ಒಂದಿನ ಬಿಟ್ಟು ಒಂದಿನ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ. ರೆಗ್ಯುಲರಾಗಿ ಫಾಲೋ ಮಾಡಿ. ಈಗ ಈ ವಿಡಿಯೋದಲ್ಲಿ ಫ್ರಂಟ್ ಸೈಡ್ ಪಾರ್ಟಲ್ಲೂ ನಮಗೆ ಕೆಲವು ಮೆಜರ್ಮೆಂಟ್ಸ್ ಇರುತ್ತೆ, ಕೆಲವು ಪಾಯಿಂಟ್ಸ್ ಇರುತ್ತೆ. ನಾನು ಪಾಯಿಂಟ್ಸ್ ವೈಸು ನಿಮಗೆ ಫ್ರಂಟ್ ಸೈಡ್ ಪಾರ್ಟ್ ಡಯಾಗ್ರಾಮು ಯಾವ ರೀತಿ ಇರುತ್ತೆ ಅದರಲ್ಲಿ ಒಂದೊಂದಾಗಿ ನಾವು ಯಾವ್ಯಾವ ಮಾರ್ಕಿಂಗ್ಸ್ನ ಮಾಡ್ತಾ ಹೋಗ್ತೀವಿ. ಫ್ರಂಟ್ ಸೈಡ್ ಪಾರ್ಟಲ್ಲಿ ಯಾವ್ಯಾವ ಮೆಜರ್ಮೆಂಟ್ಸ್ ಬರುತ್ತೆ, ಆ ಡ್ರಾಫ್ಟಿಂಗ್ ಕಂಪ್ಲೀಟಾಗಿ ಯಾವ ರೀತಿ ಇರುತ್ತೆ ಅಂತ ಥಿಯರಿ ಕ್ಲಾಸಸ್ಸಲ್ಲಿ ನಿಮಗೆ ಬೋರ್ಡ್ ಮೇಲೆ ಬರೆದು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಪೇಪರ್ ಕಟ್ಟಿಂಗಲ್ಲಿ ಇನ್ನಷ್ಟು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಅದಾದ ನಂತರ ಮತ್ತೆ ಡೈರೆಕ್ಟ್ ಲೈನಿಂಗಲ್ಲಿ ಕಟ್ ಮಾಡಬೇಕಾದ್ರೆ ಇನ್ನಷ್ಟು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಈ ರೀತಿ ಒಂದು ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ರೆಗ್ಯುಲರಾಗಿ ಫಾಲೋ ಮಾಡಿ. ಹಾಗೆ ಈ ಚಾನಲ್ನ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ಹೊಸ ಚಾನಲ್ ಆಗಿರೋದ್ರಿಂದ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಆನ್ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಅಂತ ಇರುತ್ತೆ, ಅದನ್ನು ಆನ್ ಮಾಡಿಕೊಂಡ್ರೆ ಮಾತ್ರ ನೋಟಿಫಿಕೇಷನ್ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ ಹೊಸ ಚಾನಲ್ ಆಗಿರೋದ್ರಿಂದ. ಸೊ ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಒಂದು ಸಲ ಕನ್ನಡ ಲೇಡೀಸ್ ಟೈಲರ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಚೆಕ್ ಮಾಡಿ. ನಿಮ್ಗೆ ಒಂದು ವೇಳೆ ನೋಟಿಫಿಕೇಷನ್ ಬಂದಿಲ್ಲ ಅಂದರೆ, ನೋಟಿಫಿಕೇಷನ್ ಬಂತು ಅಂದರೆ ನೀವು ಈಸಿಯಾಗಿ ವೀಡಿಯೋನ ನೋಡ್ಬೋದು. ಓಕೆನಾ? ವೀಡಿಯೋನ ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀಟಾಗಿ ಅರ್ಥ ಆಗುತ್ತೆ. ಕೊನೆಯಲ್ಲಿ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಾಧ್ಯವಾದರೆ ವಿಡಿಯೋನ ಶೇರ್ ಮಾಡಿ. ನೋಡಿ, ಫ್ರಂಟ್ ಸೈಡ್ ಪಾರ್ಟಲ್ಲಿ ನಮಗೆ ಟೋಟಲಾಗಿ ಇಷ್ಟು ಮೆಜರ್ಮೆಂಟ್ಸ್ ಬೇಕಾಗುತ್ತೆ. ನಾವು ಆಲ್ಮೋಸ್ಟು ಬ್ಯಾಕ್ ಸೈಡ್ ಪಾರ್ಟ್ನ ಕಟ್ ಮಾಡ್ತೀವಲ್ವ, ಬ್ಯಾಕ್ ಸೈಡ್ ಪಾರ್ಟಲ್ಲೇ ನಮಗೆ ಒಂದು 60 to 70% ಅಷ್ಟು ಮೆಜರ್ಮೆಂಟ್ಸ್ ಎಲ್ಲ ನಮಗೆ ಬ್ಯಾಕ್ ಸೈಡ್ ಪಾರ್ಟಲ್ಲೇ ಇರುತ್ತೆ. ಸೊ ಫ್ರಂಟ್ ಸೈಡ್ ಪಾರ್ಟಲ್ಲಿ ಕೆಲವು ಮೆಜರ್ಮೆಂಟ್ಸ್ ಮಾತ್ರನೇ ಇರುತ್ತೆ. ಈಗ ಎಕ್ಸಾಂಪಲ್ಗೆ ಶೋಲ್ಡರು, ನೆಕ್ ವಿಡ್ತು, ಹಾರ್ಮೋಲ್ ಡೌನು ಮತ್ತು ಹಾರ್ಮೋಲ್ ರೌಂಡಿಂಗು. ಓಕೆ, ಈ 4 ಮೆಜರ್ಮೆಂಟ್ಸು ನಾವು ಬ್ಯಾಕ್ ಸೈಡ್ ಪಾರ್ಟ್ ಮಾರ್ಕಿಂಗ್ ಮಾಡುವಾಗ ಅದರಲ್ಲೇ ತೊಗೊಂಡಿರ್ತೀವಿ. ಶೋಲ್ಡರ್ ತೊಗೊಂಡಿರ್ತೀವಿ, ನೆಕ್ ವಿಡ್ತ್ ತೊಗೊಂಡಿರ್ತೀವಿ, ಹಾರ್ಮೋಲ್ ಡೌನಿಂಗು ಮತ್ತು ಹಾರ್ಮೋಲ್ ರೌಂಡಿಂಗ್. ಈ 4 ಮೆಜರ್ಮೆಂಟ್ಸು ಬ್ಯಾಕ್ ಸೈಡ್ ಪಾರ್ಟಲ್ಲಿ ಕಟಿಂಗ್ ಮಾಡುವಾಗ ತೊಗೊಂಡಿರ್ತೀವಿ. ಅದು ಆ್ಯಸ್ ಇಟ್ ಈಸ್ ಫ್ರಂಟ್ ಸೈಡ್ ಪಾರ್ಟಲ್ಲೂ ಅದೇ ಕ್ಯಾರಿ ಆಗುತ್ತೆ, ಅದೇ ಮೆಜರ್ಮೆಂಟ್ಸೇ ಬರುತ್ತೆ, ಅದೇ ಮಾರ್ಕಿಂಗೇ ಬರುತ್ತೆ. ಓಕೆನಾ? ಅದ್ರ ಜೊತೆಗೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಎಕ್ಸ್ಟ್ರಾ ಏನು ಮೆಜರ್ಮೆಂಟ್ಸ್ ಬರುತ್ತೆ ಅಂದರೆ ಫ್ರಂಟ್ ನೆಕ್ ಡೀಪು, ಬ್ಯಾಕ್ ಸೈಡ್ ನೆಕ್ ಡೀಪ್ ಅನ್ನೋದು ಜಾಸ್ತಿ ಇರುತ್ತೆ, ಫ್ರಂಟ್ ಸೈಡ್ ನೆಕ್ ಡೀಪ್ ಅನ್ನೋದು ಕಡಿಮೆ ಇರುತ್ತೆ. ಫ್ರಂಟ್ ನೆಕ್ ಡೀಪ್ ಬರುತ್ತೆ ಮತ್ತು ಡಾಟ್ಸ್, ಈ 4 ಡಾಟ್ಸು ನಮಗೆ ಎಕ್ಸ್ಟ್ರಾ ಬರುತ್ತೆ. ಓಕೆನಾ? ಅದಾದ ನಂತರ ಇದರಲ್ಲಿ ಕೆಲವು ಮೆಜರ್ಮೆಂಟ್ಸು ಕಟಿಂಗ್ ಮಾಡುವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ ಉಕ್ಸ್ಪಟ್ಟಿ ಬರುತ್ತೆ ಮೆಜರ್ಮೆಂಟು. ಓಕೆನಾ? ಅದೊಂದು ಮೆಜರ್ಮೆಂಟು. ಮತ್ತು ಈ ಬ್ಯಾಕ್ ಸೈಡಿಂದ ಮೇಲಕ್ಕೆ ಕ್ರಾಸ್ ಬೆಲ್ಟ್ಗೋಸ್ಕರ ತೊಗೊಳ್ತೀವಿ, ಅದೊಂದು ಟೈಪು ಬರುತ್ತೆ, ಅದು ಬಾಡಿ ಮೆಜರ್ಮೆಂಟ್ಸಿಗೆ ಬರುತ್ತೆ. ಈ ಕಡೆ ಸೈಡಿಂದ ಈ ಕಡೆ ಸೈಡ್ ಶೇಪು ಮತ್ತು ಈ ಕಡೆ ಸೈಡಿಂದ ಈ ಕಡೆ ಸೈಡ್ ಶೇಪು, ಅದು ಒಂದು ಮೆಜರ್ಮೆಂಟ್ ಬರುತ್ತೆ. ಸೊ ಕೆಲವು ಮೆಜರ್ಮೆಂಟು ಥಿಯರಿ ಕ್ಲಾಸಸ್ಸಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಈ ಥಿಯರಿ ಕ್ಲಾಸಸ್ಸಲ್ಲಿ ಎಷ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೋ ಅಷ್ಟನ್ನು ಮಾತ್ರ, ಆ ಮೆಜರ್ಮೆಂಟ್ಸ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಡ್ರಾಫ್ಟಿಂಗ್ ಜೊತೆಗೆ. ಅದನ್ನು ಮಾತ್ರ ನೆನಪಿನಲ್ಲಿ ಇಟ್ಕೊಳ್ಳಿ. ಪೇಪರ್ ಕಟಿಂಗಲ್ಲಿ ನಿಮ್ಗೆ ಇನ್ನಷ್ಟು ಡೀಟೇಲ್ಸು, ಅದ್ರ ಜೊತೆಗೆ ಲೈನಿಂಗಲ್ಲಿ ಕಟಿಂಗ್ ಮಾಡಬೇಕಾದ್ರೆ ಇನ್ನಷ್ಟು ಡೀಟೇಲ್ಸು ಕಂಪ್ಲೀಟ್ ನಾನು ನಿಮಗೆ ಒಂದೊಂದು ಹಂತವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಥಿಯರಿ ಕ್ಲಾಸಸ್ಸಲ್ಲಿ ಏನು ಅಂದರೆ ನಮಗೆ ಈ ಫ್ರಂಟ್ ನೆಕ್ ಡೀಪು ಮತ್ತು ಡಾಟ್ಸು ಇಷ್ಟು, ಶೋಲ್ಡರು, ನೆಕ್ ವಿಡ್ತು, ಹಾರ್ಮಲ್ ಡೌನು, ಹಾರ್ಮಲ್ ರೌಂಡಿಂಗು, ಫ್ರಂಟ್ ನೆಕ್ ಡೀಪು ಮತ್ತು ಡಾಟ್ಸು, ಇಷ್ಟು ಮೆಜರ್ಮೆಂಟ್ಸು ನಮಗೆ ಫ್ರಂಟ್ ಸೈಡ್ ಪಾರ್ಟಲ್ಲಿ ಬೇಕಾಗುತ್ತೆ. ಈಗ ಈ ಡ್ರಾಫ್ಟಿಂಗಲ್ಲಿ ನಾನು 1, 2, 3, 4 ಅಂತ ಪಾಯಿಂಟ್ ವೈಸು ಮಾರ್ಕ್ ಮಾಡಿದ್ದೀನಿ. ನಾವು ಕಟಿಂಗ್ ಮಾಡಿದಾಗ ನೋಡಿ ನಮಗೆ ಬರೋದು ಈ ಪಾರ್ಟ್ ಬರೋದಿಲ್ಲ. ಓಕೆನಾ? ಮತ್ತು ಈ ಮಾರ್ಕಿಂಗ್ ಒಂದು ಬರೋದಿಲ್ಲ. ಈ ಒಳಗಡೆ ಸೈಡ್ ನಿಮ್ಗೇನು ಕಾಣಿಸ್ತಾ ಇದೆಯೋ ನಾವು ಕಟಿಂಗ್ ಮಾಡಿದಾಗ ಇಷ್ಟು ಕಾಣಿಸುತ್ತೆ. ಬಟ್ ಮಾರ್ಕಿಂಗ್ ಮಾಡ್ಕೊಳ್ತೀವಲ್ವ, ಈ ಫ್ರಂಟ್ ಸೈಡ್ ಪಾರ್ಟ್ ಮಾರ್ಕಿಂಗ್ ಮಾಡುವಾಗ ಇದೇ ರೀತಿಯೇ ಇರುತ್ತೆ. ಈ ಡ್ರಾಫ್ಟಿಂಗ್ ಏನಿದೆ ಈ ರೀತಿ ಇರುತ್ತೆ. ಕಟಿಂಗ್ ಮಾಡಿದಾಗ ಈ ಒಳಗಡೆ ಸೈಡ್ ಪಾರ್ಟ್ ಮಾತ್ರ ನಾವು ಕಟ್ ಮಾಡೋದು, ಇದು ಔಟ್ ಸೈಡ್ದು ಯಾವುದು ಕಟ್ ಮಾಡೋದಿಲ್ಲ. ಓಕೆ, ಫಸ್ಟ್ ಒನ್ನು ನಾವು ಈ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಬ್ಯಾಕ್ ಸೈಡ್ ಪಾರ್ಟ್ನ ಲೈನಿಂಗ್ ಮೇಲೆ ಹಾಕ್ಕೊಂಡು ಮೇಲ್ಗಡೆ ಶೋಲ್ಡರ್ನ ಮಾರ್ಕ್ ಮಾಡ್ತೀವಿ. ಓಕೆನಾ? ಮತ್ತು ಈ ಕಡೆ ಉಕ್ಸ್ಪಟ್ಟಿ ಸೈಡು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ತೀವಿ. ಬ್ಲೌಸು ಬ್ಯಾಕ್ ಲೆಂತ್ ಎಷ್ಟಿರುತ್ತೋ ಆ ಬ್ಯಾಕ್ ಲೆಂತು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ತೀವಿ. ಬ್ಯಾಕ್ ಸೈಡ್ ಆಲ್ರೆಡಿ ಚೆಸ್ಟ್ ಮೆಜರ್ಮೆಂಟು ಮತ್ತು ವೇಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡಿರ್ತೀವಲ್ವ, ಅದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ತೀವಿ. ಎಕ್ಸ್ಟ್ರಾ ಒಂದು 2 ಇಂಚು ಮಾರ್ಜಿನ್ನು ಮಾರ್ಕ್ ಮಾಡ್ಕೊಳ್ತೀವಿ. ಇಷ್ಟು ಮಾರ್ಕಿಂಗ್ಸು ನಮಗೆ ಫಸ್ಟ್ ಮಾರ್ಕಿಂಗು, ಫಸ್ಟ್ ಪಾಯಿಂಟು. ಓಕೆ, ನೋಡಿ ಇಲ್ಲಿ 1, ಇಲ್ಲಿ ನಂಬರ್ 1 ಮತ್ತು ಇಲ್ಲಿ 1, ಇಲ್ಲಿ 1 ಅಂತ ಬರ್ತೀನಿ. ಈ ಔಟ್ಸೈಡ್ ಏನಿದೆಯೋ ಕಂಪ್ಲೀಟ್ ಈ ಔಟ್ಸೈಡೆಲ್ಲ ನಾವು ಬ್ಯಾಕ್ ಸೈಡ್ ಪಾರ್ಟ್ನ ಲೈನಿಂಗ್ ಮೇಲೆ ಇಟ್ಕೊಂಡು ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ಶೋಲ್ಡರು, ನೆಕ್ ವಿಡ್ತು ಮತ್ತು
ಚೆಸ್ಟಿಂದ ವೇಸ್ಟ್ವರೆಗೂ ಸ್ಟ್ರೈಟ್ ಮಾರ್ಕಿಂಗು, ಅದ್ರ ಜೊತೆಗೆ ಎಕ್ಸ್ಟ್ರಾ ಮಾರ್ಜಿನ್ನು, ಈ ಕಡೆ ಸೈಡು ಸ್ಟ್ರೈಟ್ ಲೈನು, ಮತ್ತು ಈ ಬ್ಯಾಕ್ ಸೈಡ್ ಪಾರ್ಟು ಲೆಂತ್ ಎಷ್ಟು ಇಂಚ್ ಇರುತ್ತೋ ಅಷ್ಟು ಇಂಚು. ಇವನ್ನ ನಾವು ಫಸ್ಟ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಬೇಕು, ತಿಳ್ಕೊಳ್ಬೇಕು. ಓಕೆನಾ. ಈ ಕಂಪ್ಲೀಟ್ ನಾವು ಮಾರ್ಕಿಂಗ್ ಮಾಡಿದ ನಂತರ ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ಗೆ ಇಟ್ಕೊಳ್ತೀವಿ. ಓಕೆ. ಅದಾದ ನಂತರ ನಾವು ನೆಕ್ಸ್ಟ್ ಕಟಿಂಗ್ ಮಾಡುವಾಗ ನೆಕ್ಸ್ಟ್ ಪಾಯಿಂಟ್ ಬರೋದು ಅಳತೆ ಬ್ಲೌಸ್ ಆಗಿರ್ಬೋದು, ಇಲ್ಲ ಬಾಡಿ ಮೆಜರ್ಮೆಂಟ್ ಆಗಿರ್ಬೋದು, ನಾವು ಫ್ರಂಟ್ ನೆಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ತೀವಿ. ಮೇಲ್ಗಡೆ ಶೋಲ್ಡರಿಂದ ನೆಕ್ ಡೀಪ್ ಎಷ್ಟು ಇಂಚ್ ಇದೆ ಅನ್ನೋದು ನೋಡಿಕೊಂಡು ಪ್ಲಸ್ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ತೀವಿ. ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಾವು ಅರ್ಧ ಇಂಚ್ ಫಸ್ಟೇ ಆ್ಯಡ್ ಮಾಡಿರ್ತೀವಲ್ವ, ಈ ಫ್ರಂಟ್ ಸೈಡ್ ಪಾರ್ಟ್ ಮಾರ್ಕಿಂಗ್ ಮಾಡುವಾಗ ಅರ್ಧ ಇಂಚ್ ಅನ್ನೋದು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿರ್ತೀವಿ ಸ್ಟ್ರೈಟಾಗಿ. ಈ ಮಾರ್ಜಿನ್ನ ಮರಿಬಾರ್ದು. ಸೊ ಹಾಗಾಗಿ ಬ್ಯಾಕ್ ಸೈಡ್ ಪಾರ್ಟಲ್ಲಿ ನಾನು ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿರೋದು. ನಮಗೆ 6 ಇಂಚ್ ಡೀಪ್ ಇದ್ದರೆ ಮೇಲ್ಗಡೆ ಮಾರ್ಕಿಂಗು ಟೋಟಲಾಗಿ ಸೇರಿಸ್ಕೊಂಡು 6.5 ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ನೆಕ್ ಡೀಪ್ನ ಮಾರ್ಕ್ ಮಾಡ್ಕೊಳ್ತೀವಿ. ಫ್ರಂಟ್ ನೆಕ್ ಡೀಪು ಈ ರೀತಿ ಇರುತ್ತೆ. ಇದು ಸೆಕೆಂಡ್ ಪಾಯಿಂಟು. ಓಕೆ. ನೆಕ್ಸ್ಟ್ ಥರ್ಡ್ ಪಾಯಿಂಟಿಗೆ ಬಂದರೆ ಅಳತೆ ಬ್ಲೌಸ್ ಆಗಿರ್ಬೋದು, ಇಲ್ಲ ಬಾಡಿ ಮೆಜರ್ಮೆಂಟ್ ಆಗಿರ್ಬೋದು, ಸೆಂಟ್ರ್ ಡಾಟ್ ಏನು ಬರುತ್ತೋ ಈ ಡಾಟು, ಇದನ್ನು ಫಸ್ಟ್ ಅಪೆಕ್ಸ್ ಪಾಯಿಂಟ್ ಅಂತ ಕರೀತಾರೆ, ಡಾಟ್ ಲೆಂತು. ಓಕೆನಾ. ಇಲ್ಲಿಂದ ಎಕ್ಸ್ಟ್ರಾ ಇದೇನಿದೆಯೋ ಇದು ಬ್ರೆಸ್ಟ್ ಲೆಂತು. ನಮಗೆ ಮೇಲ್ಗಡೆ ಶೋಲ್ಡರಿಂದ ಈ ಪಾಯಿಂಟ್ವರೆಗೂ ಅಪೆಕ್ಸ್ ಪಾಯಿಂಟು, ಇಲ್ಲಿಂದ ಎಕ್ಸ್ಟ್ರಾ ಇರೋದು ಬ್ರೆಸ್ಟ್ ಲೆಂತು. ಟೋಟಲಾಗಿ ಫ್ರಂಟ್ ಡಾಟ್ ಲೆಂತ್ ಅಂತಲೂ ಕರಿತೀವಿ. ಓಕೆ. ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ. ಥರ್ಡ್ ಪಾಯಿಂಟು ಇದನ್ನು ತೊಗೊಳ್ತೀವಿ. ಅಳತೆ ಬ್ಲೌಸ್ ಆಗಿರ್ಬೋದು, ಬಾಡಿ ಮೆಜರ್ಮೆಂಟ್ ಆಗಿರ್ಬೋದು, ಈ ಡಾಟ್ ಲೆಂತ್ ಎಷ್ಟು ಇಂಚ್ ಇದೆ ಅನ್ನೋದು ಮೇಲ್ಗಡೆ ಶೋಲ್ಡರ್ ಮಾರ್ಜಿನ್ ವಿತ್ ಸೇರಿಸ್ಕೊಂಡು, ಈಗ ಎಕ್ಸಾಂಪಲ್ ಡಾಟ್ ಲೆಂತು 10 ಇಂಚ್ ಇದೆ ಅಂದ್ಕೊಳ್ಳಿ. ಮೇಲ್ಗಡೆ ಮಾರ್ಕಿಂದ ನಾವು ಮಾರ್ಕ್ ಮಾಡ್ತಾ ಇರೋದ್ರಿಂದ ಮೇಲ್ಗಡೆ ಅರ್ಧ ಇಂಚ್ ಮಾರ್ಜಿನ್ ಇರೋದ್ರಿಂದ ಅದನ್ನು ಸೇರಿಸ್ಕೊಂಡು 10ವರೆಗೆ ಮಾರ್ಕ್ ಮಾಡ್ತೀವಿ. ಆ ರೀತಿ. ಓಕೆನಾ. ಈ ಮಾರ್ಕಿಂಗ್ನ ಮಾಡಿಕೊಂಡು ಇಲ್ಲಿಂದ ಮತ್ತೆ ಎಕ್ಸ್ಟ್ರಾ ಬ್ರೆಸ್ಟ್ ಲೆಂತು ನಾವು 2.5-3 ಇಂಚ್ವರೆಗೂ ತೊಗೊಳ್ತೀವಿ. ಅದು ನಿಮಗೆ ಕಟಿಂಗ್ ಮಾಡುವಾಗ ತಿಳಿಸ್ತೀನಿ. ಅಳತೆ ಬ್ಲೌಸಲ್ಲಿ ರೆಡಿ ಇರುತ್ತೆ ಇದು. ಓಕೆನಾ. ಆ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ನಾವು ಮಾರ್ಕ್ ಮಾಡ್ಕೊಳ್ತೀವಿ. ಅದಾದ ನಂತರ ಅಳತೆ ಬ್ಲೌಸಲ್ಲಿ ಡಾಟ್ ವಿಡ್ತಿರುತ್ತೆ. ಈ ಕಡೆ ಸೈಡ್ ಎಷ್ಟಿರುತ್ತೆ, ಈ ಕಡೆ ಸೈಡ್ ಎಷ್ಟಿರುತ್ತೆ, 1 ಇಂಚು, 1/4 ಇಂಚು, 1.5 ಇಂಚು, 3/4 ಇಂಚು, ಈ ರೀತಿ ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ಈ ಡಾಟ್ ವಿಡ್ತ್ ಅನ್ನೋದು ಡಿಸೈಡ್ ಆಗಿರುತ್ತೆ. ಅದು ಅಳತೆ ಬ್ಲೌಸಲ್ಲಿ ಇರುತ್ತೆ. ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಅದಕ್ಕೊಂದು ಫಾರ್ಮುಲಾ ಇರುತ್ತೆ. ಅದ್ರ ಪ್ರಕಾರ ಈ ಡಾಟ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ತೀವಿ. ನಮಗೆ ಅಲ್ಲಿಗೆ ಈ 3ನೇ ಪಾಯಿಂಟ್ ಕಂಪ್ಲೀಟ್ ಆಯಿತು. ಓಕೆನಾ. ನೆಕ್ಸ್ಟ್ 4ನೇ ಪಾಯಿಂಟ್ ಬಂದುಬಿಟ್ಟು ಈ ಉಕ್ಸ್ಪಟ್ಟಿಕ್ ಸೈಡ್ ಬರುವಂಥ ಡಾಟು, ಹಾರ್ಮೋಲ್ ಫ್ರಂಟ್ ಸೈಡ್ ಹಾರ್ಮೋಲ್ ಶೇಪ್ ಕಡೆ ಕಂಕುಳಲ್ಲಿ ಬರುವಂಥ ಡಾಟು, ಸೈಡ್ ಫಿಟ್ಟಿಂಗ್ ಕಡೆ ಬರುವಂಥ ಡಾಟು, ಈ 3 ಡಾಟ್ನ ಸೇರಿ 4ನೇ ಪಾಯಿಂಟ್ ಅಂತ ನಾನು ಬರೆದಿದ್ದೀನಿ. ಈ ಡಾಟ್ ಸೆಂಟ್ರ್ ಡಾಟ್ನ ಮಾರ್ಕ್ ಮಾಡಿದ ನಂತರ ಈ 3 ಡಾಟ್ನ ಅಳತೆ ಬ್ಲೌಸ್ನಲ್ಲಿ ಎಷ್ಟು ಇಂಚ್ ಇರುತ್ತೋ ಅಳತೆ ಮಾಡಿಕೊಂಡು ಈ 3 ಡಾಟ್ನ ಮಾರ್ಕ್ ಮಾಡಬೇಕು. ಅದ್ರ ಜೊತೆಗೆ ಈ ಸೆಂಟ್ರ್ ಡಾಟ್ ಪಾಯಿಂಟಿಂದ ಒಂದು ಡಾಟ್ಗೆ ಎಷ್ಟು ಇಂಚ್ ಈ ಸೆಂಟ್ರ್ ಗ್ಯಾಪ್ ಇದೆ ಅನ್ನೋದನ್ನು ಅಳತೆ ಬ್ಲೌಸಲ್ಲಿ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡಬೇಕು. ಅದು ನಾನು ನಿಮಗೆ ಕಟಿಂಗ್ ಮಾಡುವಾಗ ಯಾವ ರೀತಿ ಅಳತೆ ಮಾಡ್ಕೊಂಡು ಮಾರ್ಕ್ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಇದು 4ನೇ ಪಾಯಿಂಟು. ನೆಕ್ಸ್ಟ್ 5ನೇ ಪಾಯಿಂಟ್ ಬಂದುಬಿಟ್ಟು ನಾವು ಫ್ರಂಟ್ ಅಳತೆ ಬ್ಲೌಸ್ನಲ್ಲಿ ಫ್ರಂಟ್ ನೆಕ್ಕಿಂದ ಉಕ್ಸ್ಪಟ್ಟಿ ಲೆಂತ್ ಬರುತ್ತೆ. ಓಕೆನಾ. ಆ ಉಕ್ಸ್ಪಟ್ಟಿ ಎಷ್ಟು ಉದ್ದ ಇದೆ ಅನ್ನೋದನ್ನು ಅಳತೆ ಮಾಡ್ಕೊಳ್ತೀವಿ. 4.5 ಇಂಚ್ವರೆಗೂ ಉದ್ದ ಬರುತ್ತೆ. ಅದನ್ನು ಅಳತೆ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀವಿ. ಆಗ ನಮಗೆ ಈ ಶೇಪ್ ಅನ್ನೋದು ಎಷ್ಟು ಬರಬೇಕು, ಫುಲ್ ಇಲ್ಲಿವರೆಗೂ ಬರಬೇಕಾ, ಈ ಶೇಪ್ ಅನ್ನೋದು ಎಷ್ಟು ಬರುತ್ತೆ ಅನ್ನೋದು ನಾವು ಈ ಉಕ್ಸ್ಪಟ್ಟಿ ಏನು ಅಳತೆ ಮಾಡ್ಕೊಳ್ತೀವೋ ಉದ್ದ ಅಳತೆ ಮಾಡ್ಕೊಂಡು ಎಕ್ಸ್ಟ್ರಾ 1 ಇಂಚ್ ತೊಗೊಳ್ತೀವೋ ಅಲ್ಲಿಗೆ ಡಿಸೈಡ್ ಆಗುತ್ತೆ ಈ ಶೇಪ್ ಅನ್ನೋದು ಎಷ್ಟು ಬರಬೇಕು ಅನ್ನೋದು. ಇದು 5ನೇ ಪಾಯಿಂಟ್. ಇದು ಅಷ್ಟೇ ನಿಮಗೆ ಕಟಿಂಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ 6ನೇ ಪಾಯಿಂಟ್ ಬಂದುಬಿಟ್ಟು ಈ ಕಡೆ ಸೈಡು ಈ ಶೇಪ್ ಅನ್ನೋದು, ಇದು ಅಷ್ಟೇ. ಇದು ಅಳತೆ ಬ್ಲೌಸ್ನಲ್ಲಿ ನಮಗೆ ಸೈಡ್ ಲೆಂತ್ ಇರುತ್ತೆ. ಫ್ರಂಟ್ ಸೈಡ್ ಪಾರ್ಟಲ್ಲಿ ಸೈಡ್ ಲೆಂತ್ ಇರುತ್ತೆ. ಆ ಸೈಡ್ ಲೆಂತ್ನ ಅಳತೆ ಮಾಡಿಕೊಂಡ್ರೆ ಈ ಕಡೆ ಸೈಡಿಂದ ಈ ಶೇಪ್ ಅನ್ನೋದು ಎಷ್ಟು ಬರುತ್ತೆ, ಸ್ಟ್ರೈಟ್ ಬರುತ್ತಾ ಇಲ್ಲ ಫುಲ್ ಕ್ರಾಸ್ ಬರುತ್ತಾ, ಮೀಡಿಯಮ್ ಸೈಜ್ ಬರುತ್ತೆ ಕ್ರಾಸ್ ಅನ್ನೋದು, ಅದು ಡಿಸೈಡ್ ಆಗುತ್ತೆ. ಅದು ನಾವು ಏನಂದರೆ ಅಳತೆ ಬ್ಲೌಸ್ ತಗೊಂಡು ಕಟಿಂಗ್ ಮಾಡುವಾಗ ಗೊತ್ತಾಗುತ್ತೆ. ಇದು 6ನೇ ಪಾಯಿಂಟು. ಓಕೆನಾ. ನೆಕ್ಸ್ಟ್ 7ನೇ ಪಾಯಿಂಟು ಬ್ಯಾಕ್ ಸೈಡಲ್ಲಿ ನಾವು ಬ್ಯಾಕ್ ಸೈಡಲ್ಲಿ ಆರ್ಮೋಲ್ ಶೇಪ್ ಮಾರ್ಕ್ ಮಾಡಿರ್ತೀವಿ ಆಲ್ರೆಡಿ ಬ್ಯಾಕ್ ಸೈಡ್ ಪಾರ್ಟಲ್ಲಿ. ಅದ್ರ ಪ್ರಕಾರನೇ ನಾವು ಕಟಿಂಗ್ ಮಾಡುವಾಗ ಮಾರ್ಕಿಂಗ್ ಮಾಡ್ಕೊಂಡಿರ್ತೀವಿ. ಅದನ್ನು ನೋಡಿಕೊಂಡು ನೋಡಿ 7ನೇ ಪಾಯಿಂಟ್ ಈ ರೀತಿ ಫ್ರಂಟ್ ಸೈಡ್ ಪಾರ್ಟಲ್ಲಿ ಅರ್ಧ ಇಂಚ್ವರೆಗೂ ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡ್ಕೊಳ್ಬೇಕು. ಇದು ಫ್ರಂಟ್ ಸೈಡ್ ಹಾರ್ಮೋಲ್ ಶೇಪ್. ನೆಕ್ಸ್ಟು ಲಾಸ್ಟ್ 8ನೇ ಪಾಯಿಂಟ್ ಏನಂದರೆ ಇದು ಆಲ್ರೆಡಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ ಮಾರ್ಕಿಂಗ್ ಮಾಡಬೇಕಾದ್ರೇ. ಅದು ಮರ್ತೋಗಿದ್ದೀವಿ ಅಂದರೆ ಲಾಸ್ಟಲ್ಲಿ ಈ ಫೈನಲ್ ಚೆಸ್ಟಿಂದ ವೇಸ್ಟ್ವರೆಗೂ ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನ್ನ ತೊಗೊಳ್ತೀವಿ. ಇದು ಕಂಪ್ಲೀಟು ಫ್ರಂಟ್ ಸೈಡ್ ಪಾರ್ಟಲ್ಲಿ ನಾವು ಒಂದೊಂದು ಪಾಯಿಂಟಾಗಿ ನೋಡ್ತಾ ಹೋದರೆ ಇಷ್ಟು ಪಾಯಿಂಟ್ಗೆ ನಮಗೆ ಈ ಫ್ರಂಟ್ ಸೈಡ್ ಪಾರ್ಟ್ ಕಂಪ್ಲೀಟ್ ಆಗುತ್ತೆ ಡ್ರಾಫ್ಟಿಂಗ್ ಅನ್ನೋದು. ನೆಕ್ಸ್ಟು ಅದ್ರ ಜೊತೆಗೆ ಕ್ರಾಸ್ ಬೆಲ್ಟು ಇದ್ರ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಈ ಕ್ರಾಸ್ ಬೆಲ್ಟ್ಗೆ ಮೆಜರ್ಮೆಂಟ್ ಬಂದುಬಿಟ್ಟು ವೇಸ್ಟ್ ಮೆಜರ್ಮೆಂಟ್ ಅಂದರೆ ಸೊಂಟದ ಅಳತೆ.
ಮತ್ತು ಕ್ರಾಸ್ ಬೆಲ್ಟ್ ವಿಡ್ತು ಉಕ್ಸ್ಪಟ್ಟಿ ಕಡೆ ಎಷ್ಟು ಇಂಚಿದೆ, ಸೈಡ್ ಫಿಟ್ಟಿಂಗ್ ಕಡೆ ಎಷ್ಟು ಇಂಚಿದೆ ಅನ್ನೋದು ಅಳತೆ ಬ್ಲೌಸಲ್ಲಿ ನಮಗೆ ಇದಿರುತ್ತೆ ಮೆಜರ್ಮೆಂಟು. ಬಾಡಿ ಮೆಜರ್ಮೆಂಟ್ ತೊಗೊಂಡ್ರೆ ನಮಗೆ ಫಾರ್ಮುಲಾ ಇರುತ್ತೆ, ಅದನ್ನು ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಳತೆ ಬ್ಲೌಸಲ್ಲಿ ನಮಗೆ ಫ್ರಂಟ್ ಸೈಡಲ್ಲಿ ಒಂದು ಸೈಡು ಈ ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅನ್ನೋದು ಅಳತೆ ಮಾಡಿಕೊಂಡು ನಾವು ಫಸ್ಟ್ ಮಾರ್ಕ್ ಮಾಡ್ಕೊಳ್ತೀವಿ. ಓಕೆನಾ. ಇದಕ್ಕೆ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಏನು ಅಂದರೆ, ಲೈನಿಂಗು ನೀಟಾಗಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡ ನಂತರ ಕೆಳಗಡೆ ಸೈಡ್ ಅರ್ಧ ಇಂಚು ಫಸ್ಟ್ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಓಕೆನಾ. ಮಾರ್ಕ್ ಮಾಡ್ಕೊಂಡ ನಂತರ ಸೆಕೆಂಡ್ ಪಾಯಿಂಟು ಸೊಂಟದ ಅಳತೆ, ಒಂದು ಸೈಡು ಸೊಂಟದ ಅಳತೆ ಎಷ್ಟು ಇಂಚಿದೆ ಅನ್ನೋದು ಅಳತೆ ಮಾಡ್ಕೊಳ್ಬೇಕು. ಇದಕ್ಕೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಒಂದು 2-2.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ಬೇಕು. ಇದು 3ನೇ ಪಾಯಿಂಟು ಸೈಡ್ ಹೊಲಿಗೆ ಹಾಕೋದಕ್ಕೆ. ನೆಕ್ಸ್ಟು 4ನೇ ಪಾಯಿಂಟ್ ಬಂದುಬಿಟ್ಟು ಉಕ್ಸ್ಪಟ್ಟಿ ಕಡೆ ವಿಡ್ತ್ ಎಷ್ಟು ಇಂಚಿದೆ ಕ್ರಾಸ್ ಬೆಲ್ಟ್ದು ಅಳತೆ ಮಾಡಿಕೊಂಡು ಪ್ಲಸ್ ಅದಕ್ಕೆ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡು ಉಕ್ಸ್ಪಟ್ಟಿ ಸೈಡ್ ಮಾರ್ಕ್ ಮಾಡೋದು. ನೆಕ್ಸ್ಟು ಲಾಸ್ಟ್ ಒಂದು ಕ್ರಾಸ್ ಬೆಲ್ಟಲ್ಲಿ ಸೈಡ್ ಫಿಟ್ಟಿಂಗ್ ಕಡೆ ಕ್ರಾಸ್ ಬೆಲ್ಟ್ ವಿಡ್ತ್ ಎಷ್ಟು ಇಂಚಿದೆ ಅನ್ನೋದು ಅಳತೆ ಮಾಡಿಕೊಂಡು ಪ್ಲಸ್ ಅದಕ್ಕೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳೋದು. ಓಕೆನಾ. ಇದು ಲಾಸ್ಟ್ ಪಾಯಿಂಟ್ ಬಂದುಬಿಟ್ಟು ಈ ಶೇಪು. ನಮಗೆ ಈ ಮೆಜರ್ಮೆಂಟು ಗೊತ್ತಿರುತ್ತೆ. ಈಗ ಎಕ್ಸಾಂಪಲಾಗಿ ಇದೊಂದು 3.5 ಇಂಚ್ ಇತ್ತು ಅಂದರೆ ಇದೊಂದು 3 ಇಂಚ್ ಇರುತ್ತೆ. ಇದಕ್ಕಿಂತ ಇದೊಂದು ಅರ್ಧ ಇಂಚ್ 3/4 ಇಂಚು ಡೌನ್ ಇದ್ದೇ ಇರುತ್ತೆ. ಶೇಪ್ ಆಟೋಮೆಟಿಕ್ ಗೊತ್ತಾಗುತ್ತೆ. ಸೊ ಈ ರೀತಿ ಸ್ವಲ್ಪ ಸ್ಲೋಪಾಗಿ ಬೆಂಡ್ ಮಾಡಿಬಿಟ್ಟು ನಾವು ಮಾರ್ಕಿಂಗ್ ಮಾಡಿಕೊಂಡ್ರೆ ಕ್ರಾಸ್ ಬೆಲ್ಟ್ದು ಕಂಪ್ಲೀಟ್ ಆಗುತ್ತೆ. ಓಕೆ. ಟೋಟಲಾಗಿ ನಮಗೆ ಇಷ್ಟು ಪಾಯಿಂಟ್ ವೈಸು ನಾವು ಮಾರ್ಕ್ ಮಾಡ್ಕೊಳ್ತೀವಿ. ಇದನ್ನು ನೋಡಿದರೆ ನಿಮ್ಗೊಂದು ಐಡಿಯಾ ಬಂದಿದೆ ಅಂದ್ಕೊಂಡಿದ್ದೀನಿ. ಓಕೆನಾ. ಇಷ್ಟು ಕಂಪ್ಲೀಟು ಫ್ರಂಟ್ ಸೈಡ್ ಪಾರ್ಟು ವಿತ್ ಕ್ರಾಸ್ ಬೆಲ್ಟು ಥಿಯರಿ ಕ್ಲಾಸಸ್ ಪಾಯಿಂಟ್ ವೈಸು ನಿಮಗೆ ಎಕ್ಸ್ಪ್ಲೇನ್ ಮಾಡಿರೋದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೆನಪಿನಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನಾನು ಪೇಪರ್ ಕಟ್ಟಿಂಗ್ ಮತ್ತು ಲೈನಿಂಗಲ್ಲಿ ಮಾರ್ಕಿಂಗ್ ಮಾಡುವಾಗ ಇನ್ನಷ್ಟು ಡೀಟೇಲ್ಸು ಇದ್ರ ಜೊತೆಗೆ ಇನ್ನೂ ಏನು ಮೆಜರ್ಮೆಂಟ್ಸ್ ಬರುತ್ತೆ, ಯಾವ ಮಾರ್ಕಿಂಗ್ ಬರುತ್ತೆ, ಯಾವ ಪಾಯಿಂಟ್ ಬರುತ್ತೆ ಅನ್ನೋದು ಒಂದೊಂದಾಗಿ ನಿಮಗೆ ನಾನು ಹಂತವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಅದರಲ್ಲಿ ನಾನು ನಿಮಗೆ ಪ್ರಾಕ್ಟಿಕಲಾಗಿ ಕಟಿಂಗ್ ಮಾಡಿ ತೋರಿಸುವಾಗ ಇನ್ನಷ್ಟು ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಾಧ್ಯವಾದರೆ ವಿಡಿಯೋನ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.